ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ನಾವು ಇವತ್ತಿನ ದಿವಸ ಬಸ್ ನಿಲ್ದಾಣದಲ್ಲಿದ್ದೇವೆ. ದಾಂಡೇಲಿ ಬಸ್ ನಿಲ್ದಾಣದಲ್ಲಿದ್ದೇವೆ. ನಮಗೆ ಈಗಾಗಲೇ ನಾವು ಹೋರಾಟಗಳನ್ನು ಸಾಕಷ್ಟು ಮಾಡಿದ್ದೇವೆ. ಏನಂದರೆ ಇತ್ತೀಚಿನ ದಿವಸಗಳಲ್ಲಿ ಬಸ್ಗಳನ್ನು ಅವಲಂಬಿಸಿ ಜನ ಹೆಚ್ಚು ಓಡಾಡ್ತಾ ಇದ್ದಾರೆ. ರಾಜ್ಯದಾದ್ಯಂತ ಹೆಚ್ಚು ಓಡಾಡ್ತಾ ಇದ್ದಾರೆ. ನಮ್ಮ ದಾಂಡೇಲಿಯಲ್ಲೂ ಕೂಡ ಸಾಕಷ್ಟು ಜನ ಬಸ್ಸನ್ನು ಅವಲಂಬಿಸಿ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಆ ಬಸ್ಸುಗಳಿಗೆ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ಅಂದರೆ ಜನಗಳಿಗೆ ತಕ್ಕಾಗಿ ಬಸ್ಸುಗಳನ್ನು ಓಡಿಸಬೇಕು. ಹಬ್ಬ ಹರಿದಿನಗಳಲ್ಲಿ ಹೆಚ್ಚಿನ ಬಸ್ಸುಗಳನ್ನು ಓಡಿಸ್ಬೇಕಂತ ಹೇಳ್ಬಿಟ್ಟು ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ಮತ್ತು ಯಾವ್ಯಾವ ರೂಟ್ಗಳು ಬಂದಾಗಿದ್ದಾವೆ ಎಲ್ಲ ರೂಟ್ಗಳನ್ನು ಮತ್ತೆ ಪ್ರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೇವೆ. ಮತ್ತು ನಾವು ನೋಡ್ತಾ ಇದ್ದಾಗೆ ಒಂದೊಂದು ಬಸ್ನಲ್ಲಿ 100ರಿಂದ 120 ಜನಗಳು ಹತ್ತಿ ಹೋಗ್ತಾರೆ. ಅದ್ರ ಕೆಪಾಸಿಟಿ ಇರೋದು 52 ಸೀಟ್ ಇದ್ರೂ ಕೂಡ 100ರಿಂದ 120 ಜನ ಅದರಲ್ಲಿ ಹತ್ತಿ ಹೋಗ್ತಾರೆ. ಪಾಪ ಅನಿವಾರ್ಯವಾಗಿ ಜನ ಹತ್ತಿ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಅದನ್ನು ನಾವು ಬಗೆಹರಿಸಿರಿ ಅಂತ ಹೇಳ್ಬಿಟ್ಟು ಕೊಟ್ಟಂಥ ಈ ಸಂದರ್ಭದಲ್ಲಿ ಅದಿನ್ನೂ ಬಗೆಹರಿದಿಲ್ಲ. ಆದರೆ ರಾಜ್ಯದ ಜನರಿಗೆ ಇವತ್ತಿನ ದಿವಸ ಬರೆ ಹೇಳ್ದ ಹಾಗೆ ಒಂದು 15% ಒಂದು ಹೆಚ್ಚಿನ ಬಸ್ ದರವನ್ನು ಹೆಚ್ಚಿನ ಮಾಡಿದ್ದಾರೆ. ಅದನ್ನು ನಾವು ವಿರೋಧಿಸ್ತೀವಿ. ಏನು KSRTC ಸಚಿವರಿದ್ದಾರೆ, ಅವರು ಬೇಗ ಇದನ್ನು ವಾಪಸ್ ತಗೋಬೇಕು ಅಂತ ನಾ ಹೇಳ್ತಾ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಪಾಟೀಲ್ ಸರ್ ಮಾತನಾಡಬೇಕಂತ ವಿನಂತಿ. KSRTC ತೆಗೆದುಕೊಂಡಂಥ ನಿರ್ಣಯ ನಾಗರಿಕರ ಮೇಲೆ ಭಾಳ ಹೊರೆ ಆಗ್ತಾ ಇದೆ. ಈಗಾಗಲೇ ಫ್ರೀ ಅಂತ ಘೋಷಣೆ ಮಾಡಿ ಅದರಿಂದ ಸರ್ಕಾರ KSRTC ರೊಕ್ಕವನ್ನು ಸರ್ಕಾರ ತುಂಬ್ತಾ ಇದೆ. ಈಗ ನಮಗೆ ಲಾಭ ಇದೆ ಅಂತ ಹೇಳಿಯೂ ಕೂಡ ಈಗ ಅವರು ರೇಟ್ 15% ಏರಿಸಿದರೆ ಗ್ರಾಹಕರ ಹೊರೆ ಆಗ್ತಾ ಇದೆ. ಮೊದಲನೇದು. ಎರಡನೇದು, ಸಾರಿಗೆ ಸರಿಯಾಗಿ ಸೀನಿಯರ್ ಸಿಟಿಜನ್ ಆಗಲಿ ಮಕ್ಕಳಿಗೆ ಸ್ಟೂಡೆಂಟ್ಗಳಿಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಹೆಚ್ಚಿನ ಬಸ್ಸುಗಳ ವ್ಯವಸ್ಥೆ ಮಾಡಬೇಕು. ರೇಟ್ ಏರಿಸಬಾರ್ದು. ರೇಟ್ ಯಾಕೆ ಏರಿಸಬೇಕು? ಫ್ರೀ ಅಂತ ಹೇಳಿದ ಬಳಿಕ ರೇಟ್ ಏರಿಸೋದು ಅವಶ್ಯಕತೆ ಏನಿದೆ? ಅವರು ಸರ್ಕಾರದಿಂದ ನಾವು ಎಲ್ಲ ಗ್ಯಾರಂಟಿಗಳಿಗೆ ಯೋಜನೆಯನ್ನು ಹಾಕ್ಕೊಂಡೇ ಅವರು ಫ್ರೀ ಮಾಡಿದ್ದಾರೆ. ಈಗ ಮತ್ತೆ ಒಂದೊಂದೇ ಏರಿಸ್ತಾ ಇದ್ದಾರೆ ರೇಟು. ಇದನ್ನು ನಾವು ಖಂಡಿಸ್ತೇವೆ. ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಈ ಒಂದು ರೇಟ್ ಆಗಿದ್ದನ್ನು ರೇಟ್ ಹೆಚ್ಚು ಮಾಡಿರೋದನ್ನು ಖಂಡಿಸ್ತೇವೆ. ಅದನ್ನು ಮಾಡಬಾರ್ದು. ಮೊದಲು ಇದರಲ್ಲೇ ಇರಬೇಕು. ಆಮೇಲೆ ಸೀನಿಯರ್ ಮಂದಿಗೆ ಸ್ಟೂಡೆಂಟ್ಗಳಿಗೆ ಸರಿಯಾದ ಒಂದು ಸಾರಿಗೆ ವ್ಯವಸ್ಥೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈ ಮೂಲಕ ನಾವು ಮಾಡ್ತಾಯಿದ್ದೀವಿ. ಉಪಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಶ್ಯಾಮ್ ಬೆಂಗಳೂರು ಅವರು, ನಮ್ಮ ಹಿರಿಯ ಸಲಹೆಗಾರರು, ಅವರೊಂದೆರಡು ಮಾತಾಡಬೇಕಂತ ವಿನಂತಿ. ಈಗಿನ ಪರಿಸ್ಥಿತಿಯಲ್ಲಿ ಹಲವಾರು ಬಾರಿ ನಾವು ಡಿಪೋ ಮ್ಯಾನೇಜರಿಗೆ ಆಗಲಿ ಡಿಪೋ ಮ್ಯಾನೇಜರ್ ಆಗಲಿ ಹಲವಾರು ಬಾರಿ ಮನವಿ ಕೊಟ್ಟರು ಯಾರೂ ಇದಕ್ಕೆ ಸ್ಪಂದಿಸಲಿಲ್ಲ ಈವರೆಗೂ. ಹಾಗೆ ಮತ್ತು ಈಗಿನ ದಿವಸ ಮತ್ತೆ ಟಿಕೆಟಿನ ದರ ಏರಿಸೋದು ಭಾಳ ವಿಷಾದಕರ ಸಂಗತಿ ಆಗಿದೆ. ಮತ್ತು ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲ ಇದರಲ್ಲಿ. ಹಾಗೆಯೇ ಸೀನಿಯರ್ ಸಿಟಿಜನ್ಗೂ ಸಹ ಕುಳಿತುಕೊಳ್ಳಲು ಸಹ ಸೀಟ್ ಇಲ್ಲದೆ ಹಾಗೆ ತುಂಬುತ್ತಾ ಬರುತ್ತಿದೆ. ಅದರ ಕಾರಣ ಮೊದಲು ಬಸ್ಸಿನ ಸೌಲಭ್ಯ ಮಾಡಿ ಆಮೇಲೆ ನೀವು ಮುಂದಿನ ನಿರ್ಣಯ ತಗೊಳ್ಳಿ. ಶ್ಯಾಮ್ ಬೆಂಗಳೂರು ಅವರಿಗೆ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಿಂದ ಮಾತನಾಡಬೇಕಂತ ವಿನಂತಿ. ಈಗಾಗಲೇ ಕರ್ನಾಟಕ ಸರ್ಕಾರ ಸಾರಿಗೆ ಸಂಸ್ಥೆಗೆ 15% ಬೆಲೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಇದನ್ನು ನಾವು ಮೊದಲು ನಮ್ಮ ಸಮಿತಿ ಖಂಡಿತವಾಗಿ ಖಂಡಿಸುತ್ತದೆ. ಯಾಕೆಂತೇಳಿದರೆ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ನೀಡಿದೆ. ಆದರೆ ಉಚಿತ ಬಸ್ ನೀಡಿದ್ದು ಸರ್ಕಾರ, KSRTC ಅವರಿಲ್ಲ. KSRTC ಅವರು ಪ್ರತಿಯೊಬ್ಬ ಪ್ರಯಾಣಿಕರದ್ದು ಎಂದು ದುಡ್ಡು ಇರ್ತದೆ ಸರ್ಕಾರದಿಂದ ಪಡೆದುಕೊಡ್ತದೆ. ಆದ್ದರಿಂದ KSRTCಗೆ ಲಾಸ್ ಇಲ್ಲ. ಇವತ್ತು ಉಚಿತವಾಗಿ ಏನು ಸೇವೆ ಕೊಟ್ಟಿದ್ದಾರೆ, ಆ ಸೇವೆಯಿಂದ ಪ್ರತಿದಿನ ಒಂದು ಬಸ್ಸಲ್ಲಿ ಕನಿಷ್ಠ 100 ಜನ ಓಡಾಡ್ತಾರೆ. ನಾವು ಈ ಹಿಂದೆ 25-30 ಜನ ಬಸ್ಸಲ್ಲಿ ಓಡಾಡೋದು ಕಷ್ಟ ಇತ್ತು. ಇವತ್ತು 100ಕ್ಕಿಂತ ಹೆಚ್ಚಿಗೆ ಜನ ಅಂದರೆ ಅಷ್ಟೇ ಲಾಭ ಇವತ್ತು KSRTCಗೆ ಬರ್ತಾ ಇದೆ. ಇವತ್ತು ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇವತ್ತು ಈ ಸಂಸ್ಥೆಗೆ ಲಾಭದಲ್ಲಿದೆ. ನಾವು ಈ ಹಿಂದೆ 2 ವರ್ಷ ಹಿಂದೆ ಹೋದರೆ KSRTC ಮುಚ್ಚುವ ಹಂತಕ್ಕೆ ಬಂದಿತ್ತು. ಈ ಒಂದು ಸಾರಿಗೆ ಸಂಸ್ಥೆಗೆ ಸರ್ಕಾರವಾಗಿ ಉಚಿತವಾಗಿ ಸೇವೆ ಕೊಟ್ಟಿದೆ. ಆ ಸೇವೆಯಿಂದ ಈ ಸಂಸ್ಥೆ ಉಳಿದದೆ ಇವತ್ತು ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಯಾಣಿಕರ ಮೇಲೆ 15% ಹೆಚ್ಚಿಗೆ ಟಿಕೆಟ್ ದರ ಹೆಚ್ಚಿಸಿದ್ದು ನಾವು ಇದನ್ನು ಖಂಡಿಸ್ತೇವೆ. ಮತ್ತು ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕಳಿಸ್ತೇವೆ. ಈ ಆದೇಶವನ್ನು ಹಿಂಪಡೆಯಬೇಕು. ಇರುವ ವ್ಯವಸ್ಥೆಯಲ್ಲಿ ಬಸ್ಸಿನ ಸುಧಾರಣೆ ಮಾಡಿ
ಜನರಿಗೆ ಸೇವೆ ನೀಡಬೇಕು. ಈ ನಾವು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ನೋಡ್ತೇವೆ, ಎಲ್ಲ ಬೇರೆ ಡಿಪೋದಲ್ಲಿ ಓಡಾಡಿ ಬಂದು ಸ್ಕ್ರ್ಯಾಪ್ ಆದಂಥ ಬಸ್ಸುಗಳು ಇಲ್ಲೇ ಇರ್ತವೆ. ನೀವು ಪ್ರತಿಯೊಂದು ರಸ್ತೆಯಲ್ಲಿ ಇಲ್ಲೇ ನೋಡ್ರಿ, ಬಸ್ ಹಾಳಾಗಿ ನಿಲ್ತದೆ. ಇಂಥ ಪರಿಸ್ಥಿತಿಯಲ್ಲಿದೆ. ಆದ್ದರಿಂದ ಸಂಸ್ಥೆ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಈ ಹಿಂದೇನು ಬಸ್ ಚಾರ್ಜ್ ಇದೆ ಅದೇ ಚಾರ್ಜ್ನಲ್ಲಿ ಬಸ್ಸನ್ನು ಓಡಾಡಿಸಬೇಕು ಅಂತೇಳಿ ನಾವು ಹೇಳ್ತೇವೆ. ಇನ್ನು ಅನೇಕ ಬೇಡಿಕೆಗಳು ನಮ್ಮದು ಇದೆ. ಈ ಸಂಸ್ಥೆ ಜೊತೆ ಹಲವಾರು ಬಾರಿ ಮನವಿ ಕೊಟ್ಟಿದ್ದೇವೆ. ಅದು ಮತ್ತೆ ಮನವಿ ಮುಂದೆ ಸಹ ನಾವು ಕೊಟ್ಟು ಅದನ್ನು ಚರ್ಚೆ ಮಾಡ್ತೇವೆ. ಆದಷ್ಟು ಬೇಗನೆ ಈ ಒಂದು ಆದೇಶ ಹಿಂಪಡೆಯಬೇಕು ಅಂತೇಳಿ ದಾಂಡೇಲಿ ನಾಗರಿಕರ ಪರವಾಗಿ ನಾವು ಸರ್ಕಾರದಲ್ಲಿ ಹೇಳ್ಕೊಡ್ತೇವೆ ಅಂತೇಳಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.